ಬಲಿದಾನ ಮಾಡಬೇಕು ಅಂತೇಳಿ ರಾಜ ಘೋಷಣೆ ಮಾಡ್ತಾನೆ. ಆಗ ಮುಂದೆ ಬಂದವನೇ ರಾಜಾರಾಮ. ಒಂದು ಮರದ ಕೆತ್ತನೆಯನ್ನು ಮಾಡಿದಾರಲ್ಲ ಅನಿಸ್ಬೋದು. ಇಲ್ಲಿ ಸೂಕ್ಷ್ಮವಾಗಿ ಅದನ್ನು ಝೂಮ್ ಮಾಡಿ ತೋರಿಸಿ, ಇದೆಲ್ಲವೂ ಕೂಡ ಕಲ್ಲಿನ ಕೆತ್ತನೆ. ಇಲ್ಲಿ ಡೌನ್ ಇದೆ, ಚಾರ ಇದೆ. ಯಾಕೆಂದರೆ ಯಾರೋ ಸೈನಿಕರು ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿದರೆ ಅವರು 10 ರೂಪಾಯಿ ಚಾಯ್ ಇಲ್ಲಿದೆ ಅಂತೇಳಿ ನಾವು ಹುಡುಕೋರು. ಅಂಥದ್ರಲ್ಲಿ ಈ ಹೋಟ್ಲಿಗೆ ಹೋದರೆ ನಮಗೆ ಅದರದ್ದೇ ಖರ್ಚು ದೊಡ್ಡದಾಗ್ಬೋದು. ಅದಕ್ಕೋಸ್ಕರ ಭಾರಿ ಕಡಿಮೆ ಜನ ಹೋಗ್ತಾರೆ. ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಯೂಟ್ಯೂಬ್ ಚಾನಲ್ ಮಾಡುವಂಥ ಸಂದರ್ಭದಲ್ಲಿ ನನಗೆ ತುಂಬ ಜನ ಸ್ನೇಹಿತರು ಕೇಳಿದ್ರು, ವಾಯ್ಸ್ ಆಫ್ ಗುಜರ, ವಾಯ್ಸ್ ಆಫ್ ಬೆಳ್ತಂಗಡಿ, ವಾಯ್ಸ್ ಆಫ್ ಮಂಗಳೂರು ಅಂತ ಇರ್ಬೋದಲ್ಲ, ಯಾಕೆ ವಾಯ್ಸ್ ಆಫ್ ಭಾರತ್ ಅಂತ ಇಟ್ಟಿತ್ತು? ಅದು ಯಾಕೆ ಅನ್ನುವಂಥದ್ದು ಇವತ್ತು ನಾವು ಹೇಳ್ತೇವೆ. ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸ, ಭಾರತದ ಬೇರೆ ಬೇರೆ ರಾಜ್ಯಗಳ ಐತಿಹಾಸಿಕತೆಗಳನ್ನು ಹೇಳಬೇಕು, ಅಲ್ಲಿಯ ಬುಡಕಟ್ಟು ಸಂಸ್ಕೃತಿ ಬಗ್ಗೆ ತೋರಿಸಬೇಕು. ಈ ಚಾನಲ್ ಭಾರತದ ಧ್ವನಿ ಆಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಈ ಚಾನಲ್ ಮಾಡಿರುವಂಥದ್ದು. 7 ತಿಂಗಳಿಂದ ಬೇರೆ ಬೇರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಆದರೆ ಇವತ್ತು ಬೇರೆ ರಾಜ್ಯಕ್ಕೆ ಹೊರಟಿದ್ದೀನಿ. ಒಂದಷ್ಟು ಸಂಗತಿಗಳನ್ನು ತೋರಿಸೋದಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಗೆ ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ಇಲ್ಲಿಂದ ಸರಿಯಾಗಿ 6:30 ಗಂಟೆಗೆ ವಿಮಾನ ಹೊರಟಿತ್ತು. ನಾವು ಪ್ರತಿದಿನ ವಿಮಾನದಲ್ಲಿ ಓಡಾಡೋದು. ವಿಮಾನ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಲ ಟೇಕಪ್ ಆಗುವಾಗ ಮನಸ್ಸಿಗೆ ಅನ್ನಿಸ್ತದೆ, ನಾವು ಮತ್ತೆ ಭೂಮಿಗೆ ಬರ್ತೇವೋ ಇಲ್ವಾ ಅಂತೇಳಿ. ಯಾಕಂದರೆ ಬೇರೆ ಯಾವುದೇ ಕಾರಲ್ಲಿ, ಬಸ್ಸಲ್ಲಿ, ಜೀಪಲ್ಲಿ ಎಲ್ಲ ಹೋಗಬೇಕಾದ್ರೆ ಏನಾದರೂ ಇಂಜಿನಿಂದ ಹೊಗೆ ಬಂದರೆ, ಟೈರ್ ಪಂಚರ್ ಆದರೆ ಸ್ವಲ್ಪ ಗಾಡಿಯನ್ನು ಸೈಡ್ ಹಾಕ್ಬೋದು. ಆದರೆ ವಿಮಾನದಲ್ಲಿ ಆ ರೀತಿ ಆಗೋದಿಲ್ಲ. ಹಾಗೆ ಅದು ಸಣ್ಣಾಗಿ ಒಂದು ಭಯ ಶುರುವಾಗ್ತದೆ ಎಲ್ಲರಿಗೆ. ವಿಮಾನದಲ್ಲಿ ಹೋಗೋರಿಗೆ, ಯಾವಾಗಲೂ ಒಂದು ಸಲ ಹೋಗೋರಿಗೆ ಅಂಥದ್ದು ಭಯ ಆಗೇ ಆಗುತ್ತೆ. ಆ ಭಯದಲ್ಲಿ ಸ್ವಲ್ಪ ಆ ಕಡೆ ನೋಡಿದಾಗ ನಮ್ಮಂತ ಯಾರಾದರೂ ಹೊಸಬ್ರು ಬಂದವರು ಮಾತ್ರ ಸ್ವಲ್ಪ ಕಣ್ಣು ಬಾಯಿ ಬಿಟ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಇರ್ತಾರೆ. ಇನ್ನೆಲ್ಲ ಗಾಢ ನಿದ್ರೆಯಲ್ಲಿರ್ತಾರೆ. ಯಾಕೆಂದರೆ ಅವರು ಎಷ್ಟೋ ಜನರು ಪ್ರತಿದಿನ ನಾವು ಬೈಕಲ್ಲಿ ಓಡಾಡ್ದಾಗೆ ಅವರು ಫ್ಲೈಟಲ್ಲಿ ಓಡಾಡ್ತಾರೆ. ಹಾಗೆ ನಾನು ಇವತ್ತು ಹೊರಟಿರುವಂಥದ್ದು ರಾಜಸ್ಥಾನ ರಾಜ್ಯದ ಕಡೆಗೆ. ರಾಜಸ್ಥಾನ ಅನ್ನುವಂಥದ್ದು ತುಂಬ ದೊಡ್ಡದಾಗಿರುವಂಥ ಒಂದು ರಾಜ್ಯ. ಇಲ್ಲಿ 3 ಪ್ರಮುಖವಾಗಿದ್ದ ನಗರಗಳು. ಒಂದು ಉದಯಪುರ, ಒಂದು ಜೈಪುರ, ಇನ್ನೊಂದು ಜೋಧ್ಪುರ. ಉದಯಪುರವನ್ನು ವೈಟ್ ಸಿಟಿ ಅಂತೇಳಿ ಕರೀತಾರೆ, ಜೈಪುರವನ್ನು ಪಿಂಕ್ ಸಿಟಿ ಅಂತ ಕರೀತಾರೆ, ಅದೇ ರೀತಿ ಬ್ಲೂ ಸಿಟಿ ಅಂತೇಳಿ ಜೋಧ್ಪುರವನ್ನು ಕರೀತಾರೆ. ದೇಶ ವಿದೇಶಗಳಿಂದ ಜನರಲ್ಲಿ ಬರ್ತಾರೆ. ವಿಶ್ವ ಪ್ರಸಿದ್ಧ ತಾರ್ ಬರುವಿರುವಂಥದ್ದು ಇದೇ ಪ್ರದೇಶದಲ್ಲಿ. ಬೆಂಗಳೂರಿಂದ ಡೈರೆಕ್ಟ್ ವಿಮಾನದಲ್ಲಿ 2.5 ಗಂಟೆ ಜರ್ನಿ ಇರ್ತದೆ. ವಿಮಾನ ಲ್ಯಾಂಡ್ ಆಗುವಂಥ ಟೈಮ್ ಆಯಿತು. ಏರ್ಪೋರ್ಟ್ನ ಪಕ್ಕದಲ್ಲೇ ಒಂದು ಸೇನಾ ನೆಲೆ ಇದೆ. ಅದರೊಟ್ಟಿಗೆ ತುಂಬ ಸೇನೆಯ ಬಂಕರ್ಗಳಿರ್ತದೆ. ಏರ್ಫೋರ್ಸ್ ನೋಡೋದು ಅಲ್ಲಲ್ಲಿ ಯುದ್ಧ ವಿಮಾನಗಳು ನಿಂತಿರ್ತದೆ. ಅದೇ ರೀತಿ ಅಪಾಚಿ ಅನ್ನುವಂಥ ಹೆಲಿಕಾಪ್ಟರ್ ಇರುವಂಥ ಸೆಂಟರ್ ಇದೆ. ಯಾಕೆ ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈ ಭಾಗದಿಂದ 400 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಪಾಕಿಸ್ತಾನದ ಗಡಿ. ಹಿಂದೆ ಇತಿಹಾಸದಲ್ಲಿ ಬೇರೆ ಬೇರೆ ಯುದ್ಧದ ಸಂದರ್ಭದಲ್ಲಿ ಈ ಭಾಗಕ್ಕೂ ಬಾಂಬುಗಳ ದಾಳಿಗಳಾಗಿತ್ತು ಅನ್ನೋದು ನಾವು ಕೇಳ್ತೇವೆ. ಅಂಥ ಒಂದು ವಿಶೇಷತೆ ಮತ್ತು ವಿಶಿಷ್ಟತೆ ಇರುವಂಥ ರಾಜ್ಯ ರಾಜಸ್ಥಾನ. ಅದರ ಜೋಧ್ಪುರ ನಗರದ ಏರ್ಪೋರ್ಟಿಂದ ಇಳಿದು ಒಂದು ಸಣ್ಣದಾಗಿರುವಂಥ ಏರ್ಪೋರ್ಟ್, ಅಲ್ಲಿ ನಮ್ಮ ಕಾರ್ಯಾಲಯಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮೆಹರಾನ್ಗರ್ ಅನ್ನೋಂಥ ಒಂದು ಕೋಟೆಯ ಬಗ್ಗೆ ತೋರಿಸೋದಕ್ಕೋಸ್ಕರ ನಿಮಗೆ ನಾನು ಹೊರಟಿದೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಈ ಚಾನಲ್ ಮುಂದುವರಿತಿದೆ. ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಮತ್ತು ಈ ವಿಶೇಷವಾಗಿರುವಂಥ ಪ್ರಯತ್ನಕ್ಕೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಕೂಡ ಬೆಂಬಲಿಸಿ. ಬನ್ನಿ ಮೆಹರಾಗಢ್ನ ಒಳಗಡೆ ಹೋಗಿ ಮೆಹರಾಗಢ್ನ ಕಥೆಯನ್ನು ತಿಳಿಯೋಣ. ಜೋಧ್ಪುರದ ಒಂದು ಕೋಟೆಯನ್ನು ದಾಟಿ ಈಗ 2ನೇ ಗೇಟಿಗೆ ಬಂದಿದ್ದೇನೆ. ಒಟ್ಟು 7-8 ಗೇಟ್ಗಳಿದೆ. ಮೊದಲ ಗೇಟನ್ನು ದಾಟ್ಕೊಂಡು ಬಂದಿದ್ದೇನೆ. ಇಲ್ಲಿ 2 ರೀತಿಯ ಒಂದು ಇದಿರ್ತದೆ. ಒಂದು ಮಾರ್ವಾಡ್, ಇನ್ನೊಂದು ಮೇವಾಡ್ ಅಂತೇಳಿ. ಇದರ ಮಧ್ಯದಲ್ಲಿ ಯಾವಾಗಲೂ ಯುದ್ಧಗಳು ನಡೀತಾ ಇರ್ತದೆ. ಒಂದ್ಸಲ ಮೇವಾಡ್ನ ಕಡೆಯವರು ಇಲ್ಲಿಗೆ ದಾಳಿಯನ್ನು ಮಾಡ್ತಾರೆ. ಇಲ್ಲೆಲ್ಲ ಒಂದು ಸಣ್ಣದಾಗಿರುವಂಥ ಗೇಟ್. ಈ ಹಳೆ ಕಾಲದಲ್ಲಿ ದೊಡ್ಡ ಗೇಟ್ ಇತ್ತು, ಈಗ ಅದನ್ನು ಅರ್ಧ ಗೇಟ್ ಮಾತ್ರ ಇದೆ. ಅಲ್ಲಿ ಪಾರಿವಾಳಗಳು ಕೂತಿರುವಂಥ ಜಾಗಕ್ಕೆ ಬಂದಿರುವಂಥ ಪಿರಂಗಿ ಹೊಡೆದಕ್ಕೆ ಅಲ್ಲಿ ಸಣ್ಣ ಸಣ್ಣ ಗುರುತುಗಳೆಲ್ಲ ಇದೆಲ್ಲ, ತೂತುಗಳಿದೆಲ್ಲ, ಅದೆಲ್ಲ ಪಾರಿವಾಳಗಳ ಹಕ್ಕಿಗಳು ಮಾಡಿರುವಂಥದ್ದಲ್ಲ. ಅದು 1600ನೇ ಇಸ್ವಿಯಲ್ಲಿ ಮೇವಾಡದ ರಾಜರು ಬಂದು ಇಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಇಲ್ಲಿ ನುಗ್ಗಕ್ಕೆ ಟ್ರೈ ಮಾಡ್ತಾರೆ. ಇದರ ಮುಂದಕ್ಕೆ ನುಗ್ಲಿಕ್ಕೆ ಆಗೋದಿಲ್ಲ. ಇದು 2ನೇ ಗೇಟ್. ಈ ಗೇಟನ್ನು ನೀವು ಕಾಣಬಹುದು.
ತುಂಬ ಸಣ್ಣದಾಗಿದೆ. ಒಂದು ಆನೆ ಮಾತ್ರ ಹೋಗ್ಲಿಕ್ಕೆ ಆಗುವಂಥದ್ದು. ಆ ಕಡೆಗೆ ಏನಿದೆ ಅನ್ನುವಂಥ ಯಾವುದೇ ಸನ್ನಿವೇಶಗಳು ಅಲ್ಲಿ ನಿಮಗೆ ಕಾಣುವುದಿಲ್ಲ. ಅದರ ಮುಂದಕ್ಕೆ ಏನಿದೆ ಅಂತೇಳಿ ತೋರಿಸ್ತೀನಿ. ಮೇವಾಡದ ರಾಜ ಮಾಡಿದಂಥ ದಾಳಿಯಲ್ಲಿ ಸತ್ತರಿಸ್ತದೆ. ಈ ಭಾಗದಲ್ಲೆಲ್ಲ ಬಿದ್ದಿರುವಂಥ ಫಿರಂಗಿಯ ಸಂಕೇತಗಳೆಲ್ಲವೂ ಕೂಡ. ಈ ಗೇಟ್ನ ವಿನ್ಯಾಸವನ್ನು ನೋಡಿ. ಒಂದು ಆನೆ ಮಾತ್ರ ಪಾಸ್ ಆಗ್ಲಿಕ್ಕೆ ಆಗ್ತದೆ ಮತ್ತು ಅದರ ಮೇಲೆ ಪಲ್ಲಕ್ಕಿಯಲ್ಲಿ ಸೈನಿಕರು ಹೋಗ್ಲಿಕ್ಕೆ ಆಗ್ತದೆ. ಮುಂದ್ಗಡೆ ಏನಿದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಇದರ ಮೇಲ್ಗಡೆ ಬಿಸಿ ಬಿಸಿ ಎಣ್ಣೆಯನ್ನು ಇಟ್ಕೊಂಡು ನಿಲ್ತಾರೆ. ಯಾವುದಾದ್ರೂ ಆಕ್ರಮಣಗಳು ನಡೆದ್ರೆ ಆ ಸಂದರ್ಭದಲ್ಲಿ ಬಿಸಿ ಎಣ್ಣೆ ಹಾಕಿದರೆ ಅಲ್ಲಿಂದ ಓಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಪೂರ್ತಿ ಕಂಪ್ಲೀಟ್ ಯೂಟರ್ನ್ ಇರ್ತದೆ. ಇಲ್ಲಿ ಯೂಟರ್ನ್ ಮಾಡಬೇಕಾಗ್ತದೆ. ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಆ ಕಡೆ ಸೈನ್ಯ ಎಲ್ಲ ಬಂದಾಗ ಇಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರ್ತದೆ. ನೋಡಿ ಈ ಗೇಟ್ ನೋಡಿ, ಇಲ್ಲಿಂದ ನುಗ್ಗುವಂಥ ಸೈನ್ಯ ಇಲ್ಲಿ ಸಿಕ್ಕಾಕೊಳ್ತಾರೆ. ಇದು ಎರಡನೇ ಗೇಟನ್ನು ನುಗ್ಗಿ ಮುಂದಕ್ಕೆ ಹೋಗ್ತಿದ್ದೇನೆ. ಇದು ತುಂಬ ಅಪ್ಪಾಗಿದೆ, ತುಂಬ ಎತ್ತರದ ಜಾಗ. ನಾನು ಬಿಸಿನೀರು ಮತ್ತು ಎಣ್ಣೆಯನ್ನು ಇಲ್ಲಿ ಚೆಲ್ತಿದ್ರಿ ಅಂತ ನಾನು ಹೇಳಿದೆ. ನೋಡಿ ಈ ಜಾಗದಲ್ಲಿ ನಿಲ್ಲಿಸಿ ಚೆಲ್ಲುವಂಥದ್ದು. ಎರಡನೇ ಗೇಟನ್ನು ದಾಟಿಕೊಂಡು ಹೊಡಿದೆ. ಎತ್ತರದ ಕಲ್ಲು ಕಂಬಗಳು. ಇಲ್ಲೂ ಕೂಡ ಆ ಕಡೆ ರಕ್ಷಣೆ ಮಾಡುವವರಿಗೆಲ್ಲ ನಿಲ್ಲಕ್ಕೆ ಚಾನ್ಸಸ್ ಇರ್ತದೆ. ಸೈನಿಕರು ಎಲ್ಲರೂ ಈ ಜಾಗಗಳಲ್ಲಿ ನಿಲ್ತಾ ಇದ್ರು. ನೋಡಿ ಇದೊಂದು ಸನ್ನಿವೇಶ ನೀವು ನೋಡಬಹುದು. ನಾನು ಹತ್ತಿಕೊಂಡು ಬಂದಿರುವಂಥದ್ದು ಪೂರ್ತಿ ಇಲ್ಲಿ ಡೌನ್ ಇದೆ, ಚಾರ ಇದೆ. ಯಾಕೆಂದರೆ ಯಾರಾದ್ರು ಸೈನಿಕರು ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿದರೆ ಈ ಮೇಲ್ಗಡೆಯಿಂದ ಕಲ್ಲುಗಳ ಮುಖಾಂತರ ಅವರನ್ನು ಹೊಡಿಬೋದು. ಅದಕ್ಕೋಸ್ಕರ ಈ ಪೂರ್ತಿ ಚಾರ ಇರುವಂಥದ್ದು, ಸ್ಲೋಪ್ ಆಗಿರುವಂಥದ್ದು. ಮೇಲ್ಗಡೆ ಕಲ್ಲನ್ನು ಉಳಿಸಿದರೆ ಸೈನಿಕರೆಲ್ಲ ಅಪ್ಪಚ್ಚಾಗ್ತಾರೆ ಗೇಟ್ ಪಕ್ಕದಲ್ಲಿ. ಆ ರೀತಿಯ ಒಂದು ಬುದ್ಧಿವಂತಿಕೆಯನ್ನು ಈ ಕೋಟೆಯನ್ನು ಕಟ್ಟಬೇಕಾದ್ರೆ ಮಾಡಿದ್ದಾರೆ. 1459ರಲ್ಲಿ ಈ ಕೋಟೆಯನ್ನು ಕಟ್ಟುವಂಥದ್ದು. ಅದಾದಮೇಲೆ ತುಂಬ ಜನರು ಈ ಕೋಟೆಯ ಡೆವಲಪ್ಮೆಂಟಿಗೋಸ್ಕರ ತುಂಬ ರಾಜರು ಕೆಲಸ ಮಾಡ್ತಾರೆ. ಈಗಿರುವಂಥ ಕೋಟೆ ಸ್ಟ್ರಕ್ಚರ್ಗಳು ಹೆಚ್ಚಿನವಿರುವಂಥದ್ದು 1700 ಸಂದರ್ಭದಲ್ಲಿ ಕಟ್ಟಿರುವಂಥದ್ದು. ಇಲ್ಲೊಂದು ಸಂಗತಿಯನ್ನು ನೀವು ನೋಡ್ಬೋದು. ಈ ಕೋಟೆಗೆ ಮೆಟ್ಟಿಲುಗಳಿಲ್ಲ, ಪೂರ್ತಿ ಒಂದು ರೀತಿ ಸ್ಲೋಪಾಗಿ ಮಾಡಿದ್ದಾರೆ. ಇದು ಮೇನ್ ಆಗಿರುವಂಥ ಗೇಟ್. ಇಲ್ಲೆಲ್ಲ ಚೆಕ್ ಪೋಸ್ಟ್ಗಳಿದ್ದು ಇಲ್ಲಿ ಚೆಕ್ಕಾಗಿ ಮೇಲಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ಮೇಲ್ಗಡೆ ನೀವು ಕಾಣ್ಬೋದು. ಮೇಲ್ಗಡೆ ಯಾವುದಾದ್ರು ಕಲ್ಲನ್ನು ಉದುರಿಸಿದರೆ, ಬೇರೆ ಯಾವ್ದಾದ್ರು ಆಯುಧಗಳನ್ನು ಈ ಕಡೆ ಬಿಸಾಡಿದರೆ ಸುಲಭವಾಗಿ ಇಲ್ಲಿ ವೈರಿಗಳು ಸಿಕ್ಕಾಕೊಳ್ತಾರೆ. ಅದಕ್ಕೋಸ್ಕರ ತುಂಬ ಸ್ಲೋಪಾಗಿ ಈ ಕೋಟೆಯ ರಸ್ತೆಯನ್ನು ಕಟ್ಟಿದ್ದಾರೆ. ಕಡೆಗೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ರಸ್ತೆ ಮಾಡಬೇಕಾದ್ರೆ, ಸೇತುವೆ ಮಾಡಬೇಕಾದ್ರೆ ಬಲಿ ಹಾಕಬೇಕು, ಪ್ರಾಣಿ ಬಲಿ ಕೊಡಬೇಕು, ಕೋಳಿ ಬಲಿ ಕೊಡಬೇಕು. ಹಿಂದೆ ಮನುಷ್ಯನ ಬಲಿ ಕೊಡ್ತಿದ್ರು. ಆ ರೀತಿಯ ಒಂದು ಕೋಟೆಯನ್ನು ಕಟ್ಟಬೇಕಾದ್ರೆ ಈ ಕೋಟೆ ಸುರಕ್ಷಿತ ಆಗಿರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮನುಷ್ಯನ ಬಲಿ ಕೊಡುವಂಥ ಪದ್ಧತಿಗಳು ಬೇರೆ ಬೇರೆ ಕಡೆಗಳಲ್ಲಿತ್ತು. ಆದರೆ ಇಲ್ಲಿಯ ಜನರಿಗೆ ಹೆಚ್ಚು ದೇಶಭಕ್ತಿ ಇತ್ತು. ಆ ಕಾರಣಕ್ಕೋಸ್ಕರ ಯಾರಾದ್ರೊಬ್ಬರು ಬಲಿದಾನ ಮಾಡಬೇಕು ಅಂತೇಳಿ ರಾಜ ಘೋಷಣೆ ಮಾಡ್ತಾನೆ. ಆಗ ಮುಂದೆ ಬಂದವನೇ ರಾಜಾರಾಮ. ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡ್ತಾನೆ, ಪ್ರಾಣತ್ಯಾಗವನ್ನು ಮಾಡ್ತಾನೆ. ಅವನ ಸ್ಮಾರಕವನ್ನು ನೀವು ಇಲ್ಲಿ ನೋಡ್ಬೋದು. ಅಂಥ ಒಬ್ಬ ಬಲಿದಾನಿಯ ಸ್ಮಾರಕವನ್ನು ಮೊದಲ ಗೇಟಲ್ಲಿ ಹಾಕಿದ್ದಾರೆ. ಇಲ್ಲಿ ಜೀವಂತ ಸಮಾಧಿ ಆಗ್ತಾನೆ. ರಾಜಾರಾಮ್ ಮಾರ್ಚ್ 12, 1459ರಲ್ಲಿ ಇಲ್ಲಿ ಬಲಿದಾನ ಆಗ್ತಾರೆ. ಅವರ ಸ್ಮರಣಾರ್ಥವಾಗಿ ಇಲ್ಲೇ ಅವರ ಸಂಕೇತವನ್ನು ಇಟ್ಟಿದ್ದಾರೆ. ಜೋಧ್ಪುರ ಅನ್ನುವಂಥ ಹೆಸರು ಬಂದಿರುವಂಥದ್ದೇ ಈ ರೀತಿ ರಾವ್ ಜೋಧಾಜಿ ಅವರ ಹೆಸರಿಂದಾಗಿ. ಅದನ್ನು 1459ರಲ್ಲಿ ಕಟ್ಟಿದ್ರು ಅನ್ನುವಂಥ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿಂದ ಮತ್ತೆ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ. ಅಗಲವಾಗಿರುವಂಥ ರಸ್ತೆ ತುಂಬ ಸಣ್ಣದಾಗಿ ಗಿರಿದಾಗ್ತಾ ಹೋಗ್ತದೆ. ಇದೇನಕ್ಕೆ ಅಂತ ಹೇಳಿದ್ರೆ ಯುದ್ಧದ ಕಾರಣಕ್ಕೋಸ್ಕರ. ಯಾವ ರೀತಿಯಿಂದ ಅಟ್ಯಾಕ್ ಮಾಡಿದರೂ ಕೂಡ ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಇಲ್ಲೊಂದು ಹಾಡು ಹಾಡುವ ಪರಂಪರೆ ಇದೆ. ಸುಮಾರು 7-8 ಜನರೇಷನ್ನವರು ಸುಮಾರು 300 ವರ್ಷದಿಂದ ಒಂದಷ್ಟು ಕುಟುಂಬ ಇಲ್ಲಿ ಹಾಡು ಹಾಡ್ತಾ ಇದ್ದಾರೆ. ಸುಮಾರು 20 ಭಾಷೆಗಳಲ್ಲಿ ಹಾಡನ್ನು ಹಾಡ್ತಾರೆ. ಕನ್ನಡ, ತಮಿಳು, ಮಲಯಾಳಂ ಎಲ್ಲ ಭಾಷೆ ಹಾಡುಗಳನ್ನು ಇವರು ಹಾಡ್ತಾರೆ. ಇವರ ಹತ್ರ ಕನ್ನಡ ಹಾಡನ್ನು ಆಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ವೆಲ್ಕಮ್ ಕರ್ನಾಟಕ, ವೆಲ್ಕಮ್ ರಾಜಸ್ಥಾನ್. ಹೇ ಹುಟ್ಟಿದರೆ
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ಬದಿಗೆ ಜಂಟೆಗ ಬಳ್ಳಿ ಶುಭ ಬಂಡೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ಬದಿಗೆ ಜಂಟೆಗ ಬಳ್ಳಿ ಶುಭ ಬಂಡೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ये चलिದರು ಮಲ್ಲಿಗೆಯ ಮಾನ ಸುಡೇರಿ ಮೇಲೆ ಅಂದಾಂದ ಚಂದಾಂದ ಮೈಗಾರ ಮಾದೆ ಚಲ್ಲಿದರು ಮಲ್ಲಿಗೆಯ. ಕುಂಬರ ಮಾಡಿದ ಕೂಡ ನೋವ ಚಂದಕ ಚಂದೇನ ತಂಗಿ ನೀರಿಗೆ ಬಂದೇನ. ಚಂದಕ ಚಂದೇನ ತಂಗಿ ನೀರಿಗೆ ಬಂದೇನ. ಓ ಆರ್ಮೂರು ಒಂಬತ್ತು ಒಂಬತ್ತು ತೂರಿಗೆ ಕೂಡ ನೋವ. ಆರ್ಮೂರು ಒಂಬತ್ತು ಒಂಬತ್ತು ತೂರಿಗೆ ಕೂಡ ನೋವ. ಚಂದಕ ಚಂದೇನ ತಂಗಿ ನೀರಿಗೆ ಬಂದೇನ. ಚನ್ನಪಟ್ಟಣಗೌಡ ಓ ಚಂದಕ ಚಂದೇನ ತಂಗಿ ನೀರಿಗೆ ಬಂದೇನ. इतना गीत तुमका समझता है? 18 लैंग्वेज, तमिल, हिंदी, मलयालम, तेलुगु, इंग्लिश, पूरा. हमारा एक लैंग्वेज है तुलु लैंग्वेज, समझते हैं ना? तुलु, मैंगलोर, मैंगलोर, मंगलूरु, 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 हाँ तुलु लैंग्वेज है ना, समझते हैं ना? हाँ उडुपी, उडुपी, श्री कृष्ण का. ओके, जय कर्नाटक. ಜೈ ಕರ್ನಾಟಕ. ಮುಂದಕ್ಕೆ ಹೋಗಬೇಕಾದ್ರೆ ಕೋಟೆಯ ಬಲಭಾಗದಲ್ಲಿ ಈ ಸಂಗೀತಗಾರರು ಕೂತಿರ್ತಾರೆ, ಬೇರೆ ಬೇರೆ ರೀತಿಯ ಹಾಡುಗಳನ್ನು ಹಾಡ್ತಾರೆ. ಅದರಿಂದ ಮುಂದಕ್ಕೆ ಹೋಗುವಾಗ ಒಂದು ಮುಖ್ಯವಾಗಿರುವಂಥ 5ನೇ ಗೇಟಿಗೆ ನಾವು ಬರ್ತೇವೆ. ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಮೀರಿಸುವ ರೀತಿಯ ಗೇಟ್ ಇದು. ಈ ಗೇಟಿನ ಎತ್ತರ ನಿಮಗೆ ಸ್ಪಷ್ಟವಾಗಿ ಕಾಣ್ತಿದೆ. ಇಲ್ಲಿ ಈ ಮುಳ್ಳುಗಳು ನಿಮಗೆ ಕಾಣ್ತಾ ಇದೆ. ಅದರ ಕೆಳಗಡೆ ನೋಡಿ ಜನರು ಹೋಗ್ತಿದ್ದಾರೆ. ಜನರಿಗಿಂತ ಒಂದು 5 ಪಟ್ಟು ಎತ್ತರ ಆಗಿರುವಂಥ ಗೇಟ್ ಇದು. ಮುಳ್ಳಿನ ಭಾಗ ನೋಡಬಹುದು. ಯಾವುದೇ ಸೈನ್ಯ ಅಟ್ಯಾಕ್ ಮಾಡುವಾಗ ಅದರಲ್ಲಿ ಆನೆಯಲ್ಲಿ ಕೂತಿರೋವನು ಈ ಹೈಟಿಗೆ ಬರ್ತಾನೆ. ಇದನ್ನು, ಈ ಗೇಟನ್ನು ಹೊಡಿಲಿಕ್ಕೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿಯ ಒಂದು ಟೆಕ್ನಾಲಜಿಯನ್ನು ಅಷ್ಟು ವರ್ಷದ ಹಿಂದೆಯೇ ಯೋಚನೆಯನ್ನು ಮಾಡಿದ್ದಾರೆ. ಇಲ್ಲೊಂದು ಸಣ್ಣದಾಗಿ ಒಂದು ಸಂಗತಿಯನ್ನು ನೋಡ್ಬೋದು. ಇದೊಂದು ಇದರ ಒಳಗಡೆಯಿಂದ ಹೋಗ್ಲಿಕ್ಕಿರುವಂಥ ಒಂದು ಸಣ್ಣ ಗೇಟ್ ಇದೆ. ಇದನ್ನು ಬಂದ್ ಮಾಡಿದ ಮೇಲೆ ಸೈನಿಕರೆಲ್ಲ ಇಲ್ಲಿ ಓಡಾಡಬಹುದು. ನೋಡಿ, ಇದರ ಹೈಟ್ ತುಂಬ ಕಡಿಮೆ ಇದೆ. ಈ ಕಡೆ ಮರದ ಲಾಕ್ಗಳಿಂದ ಮಾಡಿರುವಂಥದ್ದು. ಈ ಹೈಟ್ ಯಾಕೆ ಇಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಈ ಗೇಟಿಂದ ಒಳಗೆ ನುಗ್ಗಿದ್ರೆ, ಶತ್ರು ದೇಶದ ಸೈನಿಕರು ಬಂದರು ಅಂತ ಹೇಳಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಕತ್ತಿಯಿಂದ ಬೀಸಿದ್ರೆ ಸಾಕು, ಅವರ ತಲೆ ಹೊಡಿತದೆ. ಯಾಕೆಂದರೆ ತಲೆಯನ್ನು ತಗ್ಗಿಸಿ ಒಳಗೆ ಹೋಗಿ ಈ ರೀತಿಯ ಒಂದು ಯೋಜನೆಯನ್ನು ನೈಪುಣ್ಯತೆಯನ್ನು ಇದರ ವಿನ್ಯಾಸಕರು ಮಾಡಿರುವಂಥದ್ದು. ಎಷ್ಟೋ ಸಲ ಕಾಂಕ್ರೀಟ್ನ ಸೆಂಟ್ರಿಂಗ್ಗಳೇ ಬಿದ್ದು ಹೋಗ್ತದೆ ಅಂತಂದರೆ ಕೇವಲ ಕಲ್ಲಲ್ಲಿ ನಿಲ್ಲಿಸಿರುವಂಥದ್ದು ಮೇಲ್ಗಡೆಗೆ ಕಾಣಬಹುದು. ಯಾವುದೇ ಕಾಂಕ್ರೀಟ್ಗಳಿಂದ ಕಲ್ಲಲ್ಲಿ ನಿಲ್ಲಿಸಿರುವಂಥ ಒಂದು ಕೋಟೆ ಇದು. ಈ ಅರಮನೆಯ ಸೌಂದರ್ಯ ಪ್ರಾರಂಭ ಆಗುವಂಥದ್ದೇ ಇಲ್ಲಿ. ನಿಮಗೆ ಕಾಣ್ತಾ ಇರ್ಬೋದು, ಒಂದು ಮರದ ಕೆತ್ತನೆಯನ್ನು ಮಾಡಿದಾರಲ್ಲ ಅನ್ನಿಸ್ಬೋದು. ನಿಮಗೆ ಸೂಕ್ಷ್ಮವಾಗಿ ಅದನ್ನು ಝೂಮ್ ಮಾಡಿ ತೋರಿಸಿದ್ರು. ಇದೆಲ್ಲವೂ ಕೂಡ ಕಲ್ಲಿನ ಕೆತ್ತನೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಇಡೀ ಕಟ್ಟಡಗಳನ್ನೇ ಸಿಮೆಂಟ್ ಇಲ್ಲದೆ ಕಲ್ಲಿನ ಕೆತ್ತಡಗಳ ಬಗ್ಗೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ. ಅದಾದ್ಮೇಲೆ ದಾಟಿದಾಗ ಇಲ್ಲಿ ಹೋಟ್ಲ್ ಇರ್ತದೆ. ಇದು ಯಾವುದೇ ರಾಜ ಮಹಾರಾಜರು ಪ್ರಾರಂಭ ಮಾಡಿದ ಹೋಟ್ಲ್ ಅಲ್ಲ, ಇದು ಪ್ರವಾಸೋದ್ಯಮ ಇಲಾಖೆಯವರು ಪ್ರಾರಂಭ ಮಾಡಿದ ಹೋಟ್ಲು. ಇದರಲ್ಲಿ ಜನ ಭಾರಿ ಕಡಿಮೆ ಇದ್ದಾರೆ ನೋಡಿ. ಹೋಟ್ಲಲ್ಲಿ ಭಾರಿ ಸಂಖ್ಯೆ ಕಡಿಮೆ ಇದೆ. ಯಾಕೆ ಅಂತ ನಿಮ್ಗೆ ಆಗ್ಬೋದು. ಇದನ್ನು ನೋಡಿದ್ರೆ ಭಯ ಆಗ್ತದೆ. ಇದ್ರ ಒಳಗಡೆ ಒಂದು ಟೀಗೆ 150 ರೂಪಾಯಿ, ಒಂದು ತಿಂಡಿಗೆ 300 ರಿಂದ 400 ರೂಪಾಯಿ ಇರ್ತದೆ ಇದರಲ್ಲಿ.
ಅದಕ್ಕೋಸ್ಕರ ಈ ಹೋಟ್ಲಿಗೆ ಯಾರು ಹೋಗೋದಿಲ್ಲ. ನಮ್ಮಂಥವ್ರು 10 ರೂಪಾಯಿ ಚಾಯ್ ಇಲ್ಲಿದೆ ಅಂತೇಳಿ ನಾವು ಹುಡುಕೋರು. ಅಂಥದ್ರಲ್ಲಿ ಈ ಹೋಟ್ಲಿಗೆ ಹೋದ್ರೆ ನಮಗೆ ಅದರದ್ದೇ ಖರ್ಚು ದೊಡ್ಡದಾಗ್ಬೋದು. ಅದಕ್ಕೋಸ್ಕರ ಭಾರಿ ಕಡಿಮೆ ಜನ ಹೋಗ್ತಾರೆ. ಹೋಟ್ಲು ಚೆನ್ನಾಗಿದೆ, ಆದ್ರೆ ನಾವು ಇಲ್ಲಿಗೆ ಬರ್ಬೇಕಾದ್ರೆ ಏನಾದ್ರು ಬ್ಯಾಗಲ್ಲಿ ತಗೊಂಬಂದ್ರೇನೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ಟು ತಿಂದು ಅಸಲಾಗ್ಲಿಕ್ಕಿಲ್ಲ. ಈ ರೀತಿ ಬೇರೆ ಬೇರೆ ಸಂಗತಿಗಳು ನೀವು ನೋಡ್ತಾ ಬಂದ್ರಿ. ನಿಜವಾದ ಕತೆ ಈಗ ಪ್ರಾರಂಭ ಆಗ್ತದೆ. ಸಾವಿರದ 500ನೇ ಇಸ್ವಿಯಲ್ಲಿ ಅಮೆರಿಕವನ್ನು ಮೀರಿಸಿ ಈ ರಾಜ್ಯ ಡೆವಲಪ್ ಆಗಿತ್ತು ಅನ್ನುವಂಥದ್ದನ್ನು ಇತಿಹಾಸಕಾರ ಹೇಳ್ತಾರೆ. ಅದರ ಸಂಗತಿಗಳನ್ನೆಲ್ಲವನ್ನು ಕೂಡ, ಇದರ ಒಳಗಿನ ಸೈನ್ಯದ ಎಲ್ಲ ಸಿಸ್ಟಮ್ಗಳನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೇನೆ. ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.